ಎಲ್ಲರೂ ಏನು ಕೇಳುತ್ತಾ ಆ್ಯಕ್ಚುಲಿ ನನಗೆ 5 ಗಂಟೆ ಬರೋಕ್ಕೆ ಹೇಳಿದ್ರು ಅವರು. ಸೊ ಬೇರೆ ಕಡೆ ಹೋಗಿ ಬರ್ಲಿಕ್ಕೆ ಲೇಟ್ ಆಯಿತು. ಇವತ್ತು ಈ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೆ ಒಂದು 2-3 ತಿಂಗಳಾಯಿತು. ಅವ್ರ ಜೊತೆಗೆ ನಾವು ಯಾವತ್ತೂ ಕೆಳಗಿನ ಬುನಾದಿಲಿಂದೇ ಇದ್ದೆವು ಇಲ್ಲಿ ಕಲಬುರಗಿ ಒಳಗೆ. ಮಮದಾಪುರ ಸರ್ ಅವರು ಒಳ್ಳೆಯ ಕಾರ್ಯಕ್ರಮಗಳು ಮಾಡುವ ಮೂಲಕ ಮತ್ತು ಒಬ್ಬ ಸಂಘಟಕ ಅಂತಲೇ ಕರೀಬೇಕು ಅವರು. ಉತ್ತಮ ಸಂಘಟಕ. ಯಾಕಂದರೆ ಅವ್ರ ಬಗ್ಗೆ ಯಾಕೆ ಇಲ್ಲಿ ಹೇಳಬೇಕಾಗಿದೆ ಅಂದರೆ ಇಂಥವ್ರು ಇಂಪಾರ್ಟೆಂಟ್ ಅದ, ಅವ್ರು ನೋಡಿ ಕಲಿಬೇಕು ನಾವು. ಈಗ ನಾವು ಮೊದಲೇ ಹೇಳ್ತೇವೆ ಬಿಜಾಪುರದವ್ರು ಅಂದ್ರೆ ಭಾಳ ಹುಷಾರಿರ್ತಾರೆ. ಅದು ಹೇಳೋ ಮಾತೇನು ಸತ್ಯನೇ ಅದ, ಸುಳ್ಳೇನಲ್ಲ. ಯಾಕಂದರೆ ಇವತ್ತು ಕಲಬುರಗಿಯಾಗ ನಮಗೆ ಎಷ್ಟು ಜನ ನಾವು ಎಷ್ಟೊತ್ತಿಲಿಂದ ಇಲ್ಲಿ ಜೀವನ ಮಾಡಿದ್ದೇವೆ ಗೊತ್ತಿಲ್ಲ. 3 ತಿಂಗಳಾಗ ನಮ್ಗೆ ಎಷ್ಟು ಜನ ಗೊತ್ತಾರೋ ಅವ್ರಿಗೆ ಅಷ್ಟು ಜನ ಗೊತ್ತಾರ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿ. ಇಂಥ ಕಾರ್ಯಕ್ರಮಕ್ಕೆ ಇಷ್ಟು 2-3 ತಿಂಗಳಲ್ಲಿ ಇಷ್ಟು ಜನರು ಮನಸ್ಸಿಗೆ ಗೆಲ್ತಾರೆ ಅಂದರೆ ಇನ್ನೂ ಭಾಳಷ್ಟು ಜನ ಅವ್ರಿಗೆ ಕರ್ಲಿಕ್ಕೆ ಜಾಗ ಸಾಲಲ್ಲ ಅಂತೇಳಿ ಸೆಲೆಕ್ಟೆಡ್ ಮಂದಿ ಕರೆದಾರ. ಇನ್ನು ಈ ಕಾರ್ಯಕ್ರಮಕ್ಕೆ ಭಾಳ ಇಂಪಾರ್ಟೆಂಟ್ ವ್ಯಕ್ತಿಗಳು ಮತ್ತು ನಮಗೆಲ್ಲ ಮಾರ್ಗದರ್ಶಕರು ಇವತ್ತು ಈ ಸ್ಟೇಜ್ ಮೇಲೆ ನಾವು ನಿಂದ್ರಕ್ಕೆ ಕಾರಣೀಕರ್ತರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಸೋಮಶೇಖರ್ ಟೆಂಗಳಿಯವರು ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ವಿನೋದ್ ಜನಿವೇಲ್ ಸರ್ ಅವರಿದ್ದಾರೆ, ಮತ್ತು ನಮ್ಮ ಸಿಲ್ವನ್ ಸರ್ ಇದ್ದಾರೆ. ಇನ್ನು ನಮ್ಮ ಮಾಮವ್ರಿಗೆ ಭಾಷಣ ಮಾಡ್ತಾರೆ ಅವ್ರು ನಮ್ಮವರೇ. ಆಲ್ಮೋಸ್ಟ್ ಕೆಲವೊಬ್ಬರು ಮುಖ ಪರಿಚಯ ನನಗೆಲ್ಲರಿಗೂ ಅದ. ಇಲ್ಲೇನು ಇಷ್ಟು ನಿಂತ್ಕೊಂಡು ಮಾತಾಡೋಂಥ ದೊಡ್ಡ ವ್ಯಕ್ತಿ ನಾನೇನಲ್ಲ, ಒಬ್ಬ ಸಣ್ಣ ವ್ಯಕ್ತಿ. ಒಬ್ಬ ವಿಜಯವಾಣಿ ಪತ್ರಿಕೆ ಛಾಯಾಗ್ರಾಹಕ ಆಗಿ ಕಲಬುರಗಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೀನಿ ಅಂದ್ಕೊಂಡು ಜನ ಇಷ್ಟೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದೇ ಒಂದು ಸಂತೋಷ. ಇವತ್ತು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಗು ಹಳಕಟ್ಟಿಯವರು ಮಾಡಿರ್ತಕ್ಕಂಥ ಸಾಧನೆಗಳೇ ನಮಗೆ ಮಾರ್ಗದರ್ಶನ. 1800 ಇಸ್ವಿಯೊಳಗೆ ಅಂಥ ವ್ಯಕ್ತಿಗಳು ಈ ಧಾರವಾಡದಂಥ ಇದರಲ್ಲಿ ಓದಿ ಬಿಜಾಪುರದಂಥಲ್ಲಿ ಮತ್ತು ಈ ನಾಡಿನಾದ್ಯಂತ ಈ ಜನರಿಗೆ ಏನೇನು ಅವಶ್ಯಕತೆ ಅದ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಕಲ್ಯಾಣ ನಾಡಿನ ಶರಣರ ವಚನಗಳು ಬಸವಣ್ಣನ ಸೇರಿದಂತೆ ಎಲ್ಲರ ವಚನಗಳನ್ನು ಕ್ರೋಢೀಕರಿಸಿ ಮತ್ತು ಕನ್ನಡಕ್ಕೆ ಇಂಗ್ಲೀಷಿಗೆ ಅನುವಾದ ಮಾಡುವ ನಿಟ್ಟಿನಲ್ಲಿ ಮತ್ತು ಅದು ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವಹಿಸಿ ಈ ವಚನಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಂಥ ಮಹಾನ್ ಮೇಧಾವಿ. ಅಂಥವರ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಕಮ್ಮಿ ನಮ್ಮ ಕಲಬುರಗಿ ಒಳಗೆ ಜನವರಿಯವರು ಬಿಟ್ಟರೆ ಯಾರೂ ಮಾಡಲ್ಲ ಅವ್ರ ಕಾರ್ಯಕ್ರಮ. ಇವತ್ತು ಸರ್ಕಾರನೇ ಆಚರಣೆ ಮಾಡ್ತಕ್ಕಂಥ ಶಕ್ತಿ ಮಾಡಿಕೊಂಡ್ರೆ ಜನವರಿ ಕಾರಣ. ಇವರೆಲ್ಲ ಭಾಳಷ್ಟು ಸರ್ಕಾರದ ಜೊತೆ ಹೋರಾಟ ಮಾಡಿ ಒಳ್ಳೆಯ ಒಂದು ಪ್ರಯತ್ನ ಮಾಡಿ ಈ ಭಾಗದಲ್ಲಿ ಅಂಥವರ ಒಂದು ಇದ್ರೊಳಗೆ ಈ ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವರ ಜನ್ಮದಿನ ಆಚರಣೆ ಮಾಡಬೇಕು. ಈ ನಾಡಿನ ವಿದ್ಯಾರ್ಥಿಗಳಿಗೆ, ಈ ನಾಡಿನ ಜನರಿಗೆ, ಈ ನಾಡಿನ ಜನತೆಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂಥ ಮಹಾನ್ ಶಕ್ತಿ ಭಾವನೆಯನ್ನು ಇಟ್ಕೊಂಡು ಈಗ ಅವಾಗಿನ 18ನೇ ಶತಮಾನದ ಬಸವಣ್ಣವರಿಗೆ ಏನೋ ಇರ್ತೇವೆ ಅವರಿಗೂ ಕೂಡ ಅನೇಸಿ ನಡೆಸೋಂಗೆ ಆಗಲಿ ಅಂತಕ್ಕಂಥ ಇಟ್ಕೊಂಡು ಸುಮಾರು ವರ್ಷದಿಂದ ನಾವು ಜೊತೆಗಿದ್ದೀವಿ. ನಾವೆಲ್ಲ ನೋಡ್ಕೊಂಡು ಬಂದೀವಿ. ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ಬಿಜಾಪುರದಿಂದ ಸಿದ್ದೇಶ್ವರ ಬ್ಯಾಂಕ್ನಾಗೆ ನಾವು ಮಾಡಬೇಕಾಗಿತ್ತೇನೋ ಗೊತ್ತಿಲ್ಲ. ಅಂಥ ಒಂದು ಕಾರ್ಯಕ್ರಮದ ಬೆಳಗ್ಗೆ ನಾವು ಕೂಡಿ ರಂಗಮಂದಿರ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ದೆವು. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು. ಇಷ್ಟೆಲ್ಲ ಹೆಚ್ಚು ಕಮ್ಮಿ ಈ ಶಿಕ್ಷಕರ ಎಲೆಕ್ಷನ್ನಾಗ ನಿಂತರೆ ನಮ್ಮ ಮಮದಾಪುರವ್ರು ಗೆದ್ದಿತಾರೆ ಅನ್ನಿಸ್ತದೆ. ಹೊರಗೆ ಮೀಡಿಯಾ ಅಷ್ಟೇ ಅಲ್ಲ, ಅವರು ಶಿಕ್ಷಕರ ಜೊತೆಗೆ ಇಷ್ಟೊಂದು ಅನನ್ಯ ಸಂಬಂಧ ಅದ ಅಂದರೆ ಕಲಬುರಗಿಯಲ್ಲಿ 30-40 ವರ್ಷದಿಂದ ನಾವೇನು ಕೆಲಸ ಮಾಡಕತ್ತೀವಿ. ಯಾರ್ದು ಶಿಕ್ಷಕರ ಸಹ ಟೂರಿಗೆ ಹೋಗಿಲ್ಲ, ಅವ್ರು ಹೋಗೋರು ಅಲ್ಲ. ನಾವು ನಮ್ಮ ಗವನಹಳ್ಳಿ ಆಯಿತು, ನಾವು ನಮ್ಮ ಮಾಲ ನಾವೆಲ್ಲ ನಕರಿ ಮಾಡ್ತೇವೆ. ನೀವು ಭಾಳ ಹುಷಾರಿದ್ದೀರಪ್ಪ ನೀವು ಬಿಜಾಪುರ ಮಂದಿ ಇಷ್ಟು. ಯಾಕಂದ್ರೆ ಸರಳ ಜೀವಿಗಳು. ಮತ್ತು ಅಷ್ಟೇ ಅಲ್ಲ, ಆ ಬಿಜಾಪುರ ಮಂದಿ ಅಂತ ನಾವೇನು ಅನ್ಕೊಂತೇವಲ್ಲ ಆ ಭಾವನೆ ಇವ್ರ ಬಲ್ಲಿಲ್ಲ. ಇವರು ಹೆಂಗಾರ ಅಂದರೆ ಸ್ವಲ್ಪ ಅಷ್ಟೇ ನೋಡಿಕೊಂಡು ಯಾರು ಹೆಂಗಾರ ಹಂಗಿರ್ತಾರೆ. ಅಂಥ ಒಂದು ಸ್ವಭಾವಗಳು ಕೆಲವೊಂದು ನಾವು ಅವರು ಆಯ್ಕೆ ಮಾಡ್ಕೊಂಡಿವಿ ಜೀವನದಾಗ. ಕೆಲವೊಂದು ಒಳ್ಳೆಯ ವಿಚಾರಗಳು ನಾವೆಲ್ಲ ತಿಳ್ಕೋಬೇಕು, ಭಾಳಷ್ಟು ಕಲಿಬೇಕು. ಮತ್ತು ಇಂಥವರ ಒಂದು ಗುಣಗಾನ ಮಾಡೋದರಿಂದ ಮತ್ತು ನಮ್ಮ ನಾಡಿನ ಮುಂದಿನ ಪೀಳಿಗೆಗಳಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ದಾರಿ ಆಗ್ತದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ, ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಿಕ್ಕರಾಗಿದ್ದರೂ ಕೂಡ ಚೊಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ. ಹೆಂಗಂದರೆ ಇಲ್ಲಿ ಬ್ಯಾಡಾಗಿ ಯಾರೂ ಬಂದಿಲ್ಲ, ಬೇಕಾಗಿ ಬಂದವರಿದ್ದೀವಿ. ಯಾಕಂದ್ರೆ ಕೆಲವೊಂದು ಕಾರ್ಯಕ್ರಮ ಬ್ಯಾಡಾಗಿ ಬರೋವಿರ್ತಾವೆ, ಕೆಲವೊಂದು ಕಾರ್ಯಕ್ರಮ ಕರೆದಾರ ತೊಗೋವಿರ್ತಾವೆ. ಇದು ಹಾಗಿಲ್ಲ, ಬರಬೇಕಂತ ಬಂದಿದ್ದ ಕಾರ್ಯಕ್ರಮ ಅಂದ್ಕೊಂಡು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವಲ್ಲ. ಇಂಥ ಒಂದು ಕಾರ್ಯಕ್ರಮದಾಗ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ